ನಿನ್ನ ದೇಶವೇ ಇರುಕೂಡ್ದು ಅಂತ ಅಕ್ಕಪಕ್ಕದವರು ನಿರ್ಧಾರ ತೆಗೆದುಕೊಂಡು ಬಿಟ್ಟರೆ ದೇರ್ ಇಸ್ ನೋ ಆಪ್ಷನ್ ಫಾರ್ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿಬಿಟ್ರೆ ಸಮಸ್ಯೆಗೆ ಏನು ಪರಿಹಾರ ಅಂತ. ಈಗ ಒಂದು ಸಮಸ್ಯೆಗೆ ಪರಿಹಾರ ಅಂದರೆ ಎರಡು ಕಡೆಯವರು ಇರ್ತಾರೆ, ನೀನು 2 ಹೆಜ್ಜೆ ಮುಂದೆ ಬಾ, ನಾನು 2 ಹೆಜ್ಜೆ ಮುಂದೆ ಬರೋಣ, ಯಾವ್ದಾದ್ರು ಒಂದು ನ್ಯೂಟ್ರಲ್ ಜಾಗದಲ್ಲಿ ನಿಂತ್ಕೊಂಡು ಹ್ಯಾಂಡ್ ಶೇಕ್ ಮಾಡೋಣ ಅಂತ, ಅದು ಪರಿಹಾರ. ಒಬ್ಬ ವ್ಯಕ್ತಿ ತಾನಿರುವ ಜಾಗದಿಂದ ಮೂವ್ ಆಗೋದಕ್ಕೆ ತಯಾರಿಲ್ಲ ಅಂತಂದಾಗ ಏನು ಪರಿಹಾರ ಸಾಧ್ಯ? ಇದಕ್ಕೆ ಪರಿಹಾರ ಹೇಗೆ ಸಾಧ್ಯ ಅಂದರೆ ಯಾರು ಹೆಜ್ಜೆ ಮುಂದಿಡಲ್ವೋ ಅವನು ಹೋಗಬೇಕು. ಯಾಕೆ ಒಂದು ಉದಾಹರಣೆ ಕೊಡ್ತೀನಿ. ಇಸ್ರೇಲ್ನ ನಾವು ಅಂದ್ಕೊಳ್ಳೋದು ಇಟ್ಸ್ ಎ ಜೂಯಿಶ್ ಸ್ಟೇಟ್ ಅಂತ. ಹೌದು, ಅದು ಒಂದು ನೆರೆಟಿವ್ ಅಷ್ಟೇ. ಭಾರತದಲ್ಲಿ ಅಲ್ಪಸಂಖ್ಯರು ಎಷ್ಟಿದ್ದಾರೆ? ಫಾರ್ ಎಕ್ಸಾಂಪಲ್ ಇಸ್ಲಾಮಿಕ್ ಫಾಲೋವರ್ಸ್ ಎಷ್ಟಿದ್ದಾರೆ ಭಾರತದಲ್ಲಿ? ಒಂದು 18%. 18%. ಯು ವಿಲ್ ಬಿ ಸರ್ಪ್ರೈಸ್ಡ್, ಇಸ್ರೇಲ್ನಲ್ಲೂ ಮುಸ್ಲಿಮ್ಸ್ ಆರ್ 18%. ಅರ್ಥ ಆಯ್ತಾ? ಜೂಸ್ ಆರ್ ಜಸ್ಟ್ 73 to 75%. ಸೊ ಇಟ್ ಈಸ್ ನಾಟ್ ದಟ್, ಆ್ಯಂಡ್ ದೇ ಆರ್ ನಾಟ್ ಅಲ್ಲಿ ಮುಸ್ಲಿಮ್ಸ್ ಯಾರಿದ್ದಾರೆ ಅಥವಾ ಇಸ್ಲಾಮಿಕ್ ಫಾಲೋವರ್ಸ್ ಯಾರಿದ್ದಾರೆ ಇಸ್ರೇಲ್ನಲ್ಲಿ, ಅವ್ರ ಮೇಲೇನು ಧೋರಣೆ ಆಗ್ತಿಲ್ಲ ನಮಗೆ ಗೊತ್ತಿರೋ ಹಂಗೆ. ಅಲ್ಲ, ನಾನು ಓಡಾಡಿದ್ದೀನಿ. ನೀವು ಓಡಾಡಿದ್ದೀರ. ನೀವು ಟೆಲ್ ಅವೀವು ಜೆರುಸಲಮ್ನಲ್ಲಿ ಓಡಾಡಿದ್ರೆ ಅಲ್ಲಿ ಮಸೀದಿಗಳಿದ್ದಾವೆ, ಪ್ರಾರ್ಥನೆಗಳು ನಡೀತಿರ್ತವೆ. ಇಸ್ರೇಲಿ ಸೈನ್ಯದಲ್ಲಿ ಸೈನಿಕರಿದ್ದಾರೆ, ಮುಸ್ಲಿಂ ಸೈನಿಕರಿದ್ದಾರೆ. ಹೌದು, ನಾವು ಹೋದಾಗ ಮಾತಾಡಿಸ್ತೀವಿ. ಆಶ್ಚರ್ಯ ಅನಿಸ್ತು ನನಗೆ. ಸೊ ಹಾಗಾಗಿ ಇಸ್ರೇಲ್ ಸೊಸೈಟಿನಲ್ಲೇ ಒಂದು 18% ಇಸ್ಲಾಮಿಕ್ ಫಾಲೋವರ್ಸ್, 12 ರಿಂದ 13% ಅಂತ ನನ್ನ ಲೆಕ್ಕ. 10 million is the population of Israel. 1.8 followers of Islam, 1.8 million followers of Islam. 1 ಕೋಟಿ ಇಸ್ರೇಲಿನ ಒಟ್ಟು ಜನಸಂಖ್ಯೆ ಬೆಂಗಳೂರು ಜನಸಂಖ್ಯೆಗಿಂತ ಕಡಿಮೆ. ಇಸ್ರೇಲ್ನ ಸೈಜೇ ಅಷ್ಟು ಚಿಕ್ಕದಿದೆ. ಅದರಲ್ಲಿ 18% ಮುಸ್ಲಿಮರೇ ಇದ್ದಾರೆ. ಇನ್ನೂ ಒಂದೇನು ಅಂದರೆ ಅಲ್ಲಿ ಡಿಮೋಗ್ರಫಿಕ್ ಚೇಂಜು ಆಗ್ತದೆ. ಹೌದು, ಎಲ್ಲೆಲ್ಲಿ ಬರ್ತ್ ರೇಟ್ಸ್ ಕಮ್ಯುನಿಟೀಸ್ನಲ್ಲಿ ವೇರಿಯೇಷನ್ ಇರುತ್ತೋ ಅಲ್ಲಿ ಡೆಮೋಗ್ರಫಿಕ್ ಚೇಂಜ್ ಆಗ್ತದೆ. ಇಸ್ರೇಲ್ನಲ್ಲಿ ಕೂಡ ಆಗ್ತದೆ. ದ ಬರ್ತ್ ರೇಟ್ಸ್ ಅಮಾಂಗ್ ಜೂಯಿಷ್ ಕಮ್ಯುನಿಟೀಸ್ ಇಸ್ ಲೋವರ್ ದ್ಯಾನ್ ದ ಬರ್ತ್ ರೇಟ್ಸ್ ಆಫ್ ಇಸ್ಲಾಮಿಕ್ ಕಮ್ಯುನಿಟಿ. ಕರೆಕ್ಟ್. ಸೊ ಹಾಗಾಗಿ ಇಫ್ ಯು ಗಿವ್ ಇಟ್ 10, 15, 20 years, ದಟ್ 18% ಇಸ್ ಶ್ಯೂರ್ ಟು ಗೋ ಅಪ್. ಆಯಿತಾ? ಅದು ಒಂದು ಕಡೆ. ಎರಡನೇ ಕಡೆ ಏನು ಅಂದರೆ, ಈಗ ನಾವು ಜರ್ಮನಿ ಅಥವಾ ಫ್ರಾನ್ಸನ್ನು ತಗೊಳ್ಳೋಣ. ಎರಡು ವಿಶ್ವಯುದ್ಧ ಆಡಿದ್ವು. ಹೌದು, 2 ವಿಶ್ವದಲ್ಲೂ ಒಬ್ರು ಸರಿಪಾಟಿ ಇದ್ದರು. ಬಟ್ ಈಗ ಇಬ್ಬರು ಜೊತೆಗಿದಾರಲ್ಲ. ಕರೆಕ್ಟ್. ಸೊ ಒಂದು ದೇಶ ಇನ್ನೊಂದು ದೇಶದ ಜೊತೆ ಯುದ್ಧ ಅಥವಾ ಒಂದು ಇದಾಗ್ತಿದೆ, ಘರ್ಷಣೆ ಆಗ್ತಿದೆ ಅಂದರೆ ಮುಂದೆ ಸರಿ ಹೋಗಲ್ಲ ಅನ್ನೋದಲ್ಲ. ಅದಕ್ಕೆ ಸರಿ ಹೋಗೋಕೆ ಒಂದು ಟೈಮ್ ಬೇಕು, ಅದಕ್ಕೆ ಸರಿಯಾದ ಒಂದು ನಾಯಕರು ಬೇಕು.